ಜಸ್ಟ್ ಇವಾಗ ಬಂದೆ. ಬಂದದ್ದು ಗಂಟೆ ಬಂದು 7 ಗಂಟೆ 7:15 ಹಾಗೆ ಬಂದೆ ನಾನು. ಇಲ್ಲಿ ಮಂಜು ಆಂಟಿ ಮನೆಗೆ ಬಂದಿದ್ದೆ ನಾನು. ಮಂಜು ಆಂಟಿ ಯಾರಂದರೆ, ನಾನು ಶೌರ್ಯ ನನ್ನ ಹೊಟ್ಟೆಯಲ್ಲಿ ಇರಬೇಕಾದ್ರೆ 8-8.5 ತಿಂಗಳವರೆಗೂ ನಾನು ಬೆಂಗಳೂರಲ್ಲೇ ಇದ್ದೆ. ಆ ಟೈಮಲ್ಲಿ 1ನೇ ತಿಂಗಳಿಂದ ಹಿಡಿದು 8ನೇ ತಿಂಗಳವರೆಗೂ ನನ್ನ ಜೊತೆ ಇದ್ದದ್ದು. ಬ್ಲಡ್ ಟೆಸ್ಟಿಗೆ ಆಗಿರ್ಬೋದು, ಸ್ಕ್ಯಾನಿಂಗಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ನನ್ನ ಜೊತೆ ಇದ್ದದ್ದೇ ಮಂಜು ಆಂಟಿ. ಅವ್ರು ನನ್ನ ಸೆಕೆಂಡ್ ತಾಯಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಬೆಂಗಳೂರಿಗೆ ಬಂದರೆ ಅವ್ರ ಮನೆಗೆ ಬಾರದೇ ಹೋಗೋದಿಲ್ಲ. ಅವರು ಈಗ ನನಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಕೆಲಸಕ್ಕೆ ಹೋಗಿದ್ದಾರೆ, ಬರ್ತಾರೆ. ಅವ್ರು ಬಂದ ಮೇಲೆ ನಾನೇನು ಬಂದಿದ್ದೀನಿ ಅಲ್ಲಿ ಹೋಗಿ ಮತ್ತೆ ಬಂದು ಲಗೇಜ್ ತಗೊಂಡೋಗಿ ಅಕ್ಕಂದು ರೂಮಿಗೆ ಹೋಗಬೇಕು. ನೋಡುವ ಏನೆಲ್ಲ ಆಗ್ತದೆ ಅಂತ. ಶೌರ್ಯ ಅಲ್ಲಿ ನೀರಲ್ಲಿ ಆಡ್ತಾ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಶೌರ್ಯ ಏನು ಮಾಡ್ತಿದ್ದ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಶೌರ್ಯ ಏನು ಮಾಡ್ತಿದ್ದ ಅಂತ. ನಾನು ಮುಂಚೆ ಒಂದು 2-3 ವರ್ಷ ಇಲ್ಲಿದ್ದೆ. ಅದು ನಾನು ಲಾಸ್ಟ್ ಮೇಲ್ಗಡೆ ಅಪ್ಪಲ್ಲಿ ಇದ್ದೆ ನಾನು. ಇದು 3ನೇ ಫ್ಲೋರ್ ಇವ್ರ ಮನೆ. ಅಲ್ಲಿದ್ದಾಗ ನಾನು ಯಾವಾಗಲೂ ಇಲ್ಲಿಗೆ ಬರ್ತಿದ್ದೆ, ಮತ್ತೆ ಎಲ್ಲಿಗೆ ಹೋಗ್ತಾ ಇರಲಿಲ್ಲ. ನಮ್ಮ ರೂಮ್ ಮೇಲಿದೆ, ಎಲ್ಲ ನೆನಪಾಗ್ತಾ ಉಂಟು ನನಗೆ. ಅಲ್ಲಿಗೆ ಬೇರೆ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಹಾಗೆ ಹೀಗೆಲ್ಲ ಉಂಟು. ಪಾಪ ಮಂಜು ಆಂಟಿ ನನಗೋಸ್ಕರ ಬೆಳಿಗ್ಗೆ, ನನಗೆ ರೈಸ್ ಅಂದರೆ ತುಂಬ ಇಷ್ಟ. ನನಗೆ ದೋಸೆ ಇದೆಲ್ಲ ಇಷ್ಟ ಆಗೋದಿಲ್ಲ. ರೈಸ್ ಏನು ಮಾಡಿ ಕೊಟ್ಟರು ತಿಂತೀನಿ. ಹಾಗಾಗಿ ರೈಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿದರು. ನಾನು ನನ್ನ ಶೌರ್ಯ ಇಬ್ಬರು ತಿಂದ್ವಿ. ಇನ್ನು ಒಂದು 10:30 ಹಾಗೆ ಹೋಗಬೇಕು. ಗಂಟೆ ಇಷ್ಟ ಆಯಿತು, 10:30 ಆಗಿ ನಮ್ಮ ಕಂಪ್ನಿಗೆ ಹೋಗಿ ಒಂದು ಸೈನ್ ಮಾಡಲಿಕ್ಕೆ ಉಂಟು. ಅಲ್ಲಿ ಸೈನ್ ಮಾಡಿ ಮತ್ತೆ ತಿರ್ಗಾ ಬಂದು ಈ ಬ್ಯಾಗನ್ನು ತಗೊಂಡು ಮತ್ತೆ ಓಲಾ ಬುಕ್ ಮಾಡಿಕೊಂಡು ಅಕ್ಕ ಇದ್ದಲ್ಲಿ ಹೋಗಬೇಕು. ಮತ್ತು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ. ಹಳೆ ಫಿಲ್ಮ್ ಹೀರೋಯಿನ್ ಪ್ರೇಮ ಇದ್ದಾರೆ ನೋಡಿ, ಇವಾಗ ಮಹಾನಟಿ ಅದರಲ್ಲಿದ್ದರು ನೋಡಿ ಪ್ರೇಮ. ಅವರು ಈ ಬಿಲ್ಡಿಂಗ್ ಪಕ್ಕನೇ ಇರೋದು ಅವ್ರ ಮನೆ ಮೇಲ್ಗಡೆ. ನನ್ನ ಮೇಲೆ ರೂಮ್ ಉಂಟು ನೋಡಿ, ಆ ರೂಮು ಅವರದ್ದು ರೂಮು, ಇಬ್ಬರದ್ದು ರೂಮು ಅಟ್ಯಾಚ್ ಉಂಟು. ಹಾಗೆ ಅವ್ರ ಅಮ್ಮ ನನಗೆ ಕ್ಲೋಸ್ ಇದ್ದಾರೆ, ಪ್ರೇಮ ಅವರ ಅಮ್ಮ. ಯಾವಾಗ ಬಂದು ನಾನು ಮೇಲೆ ಇರ್ತೀನಲ್ಲ, ಅವರು ಟೆರೆಸ್ ಮೇಲೆ ಅವ್ರದ್ದು ಗಾರ್ಡನ್ ಇತ್ತು ಮೇಲೆ, ಅಲ್ಲೆಲ್ಲ ನೀರು ಬಿಡ್ಲಿಕ್ಕೆ ಬರ್ತಾರೆ ಅವರಮ್ಮ. ನಂಗೆ ಮುಂಚೆ ಗೊತ್ತಿರಲಿಲ್ಲ ಅವರಲ್ಲಿದ್ದಾರೆ ಅಂತ. ಆಮೇಲೆ ಒಂದು ಸಲ ಅಲ್ಲಿ ಹೋದಾಗ ಅವ್ರ ಮೇಲೆ ಬರೋದು ಕಮ್ಮಿನೇ, ಕೆಳಗಡೆ ಜಾಸ್ತಿ ಇರ್ತಾರೆ ಅವರು. ಹಾಗಾಗಿ ನನ್ನ ಮೇಲ್ಗಡೆ ರೂಮ್ ಅಡುಗೆ ಮನೆಗೂ ಅವ್ರದ್ದು ಪ್ರೇಮ ಅವ್ರ ರೂಮಿಗೂ ಕರೆಕ್ಟಾಗಿ ತೋರುತ್ತೆ. ಅವ್ರ ರೂಮಿಗೂ ಅಷ್ಟು ಹತ್ತಿರ ಇದ್ವಿ ನಾವು. ನಾನು ಹೋದಾಗ ಅವರಮ್ಮ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಬನ್ನಿ ಅಂತೆಲ್ಲ ಹೇಳಿದರು ಅವ್ರ ಮನೆಗೆ. ನಾನು ಹೋಗಿಲ್ಲ. ನನ್ನ ಹಸ್ಬೆಂಡನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಪ್ರೇಮ ಅವರಮ್ಮ. ಇಲ್ಲೇ ಪಕ್ಕನೇ ಅನ್ನೋಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಡೈರೆಕ್ಟಾಗಿ ಒಂದು 3-4 ಸಲ ನೋಡಿದ್ದೀನಿ. ಅಕ್ಕಪಕ್ಕ ಆಜು ಬಾಜು ಅಂತಾರಲ್ಲ ಹಾಗೆ. ಇವ್ರ ಮನೆಯಿಂದನೂ ಕೂಡ ಪ್ರೇಮ ಅವ್ರ ಮನೆ ಕಾಣಿಸುತ್ತೆ, ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ಮತ್ತೆ 7ನೇ ಫ್ಲೋರ್ ಮೇಲೆ ಹೋಗಬೇಕು ನಾನು ನಿಮಗೆ ತೋರಿಸ್ಬೇಕಾದ್ರೆ. ನನಗೆ ಅಷ್ಟೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಮೊದಲೇ ನನಗೆ ಸುಸ್ತಾಯ್ತು. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಇವ್ರ ಮನೆ ಬಾತ್ರೂಮಿಂದ ತೋರಿಸ್ ನೋಡಿ. ಇದೇ ರೂಮು, ಇದೇ ಮನೆ ಅವ್ರದ್ದು. ಎರಡು ಫ್ಲೋರ್ ತಗೊಂಡಿದ್ದಾರೆ ಪ್ರೇಮ ಅವ್ರ ಮನೆ. ಇದೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಆ ಕಡೆಯವರಿಗೆ ಇದು ಆ ಎಂಡರಿಗೂ ಅವ್ರದ್ದು. ಆ ಮೇಲ್ಗಡೆ ಏನು ತೋಟ ಇದೆ ಅವ್ರದ್ದು, ಹೂವಿನ ಗಿಡ ಅದೆಲ್ಲ ಉಂಟು. ನಮ್ಮ ರೂಮಿಂದ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ, ಇಲ್ಲಿಂದ ಅಷ್ಟೊಂದು ಕಾಣಿಸೋದಿಲ್ಲ. ಖುಷಿಯಾಗುತ್ತೆ. 2 ವರ್ಷ ಅವ್ರ ರೂಮ್ ಪಕ್ಕನೇ ಇದ್ದೆ ಅನ್ನಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿ ಇಷ್ಟು ಡೌನ್ ಇದೆ, ಹೀಗುಂಟು. ಇದು ಇಲ್ಲಿಂದ ಎಲ್ಲರಿಗೆ ಪ್ರೇಮ ಅವ್ರ ಮನೆಯಲ್ಲಿ ಎಂಡರಿಗೂ. ಹಾಗೆ ಅವ್ರ ತಮ್ಮ ಅಯ್ಯಪ್ಪ ಅವರಿದ್ದಾರೆ ನೋಡಿ, ಬಿಗ್ ಬಾಸಲ್ಲೆಲ್ಲ ಬಂದಿದ್ರು. ಅವರು ಕೂಡ ಮೇಲ್ಗಡೆ ಗಾರ್ಡನಿಗೆ ಬರ್ತಾ ಇರ್ತಾರೆ. ಅವರು ಹೆಚ್ಚು ಬರ್ತಾ ಇರ್ತಾರೆ. ಆದರೆ ಪ್ರೇಮ ಅವ್ರು ಬರೋದು ಕಮ್ಮಿ ಸ್ವಲ್ಪ. ಅವರು ಮುಂದ್ಗಡೆ ಒಂದು ಪಾರ್ಕ್ ಇತ್ತು, ಅಲ್ಲೇ ಜಾಸ್ತಿ ಬರ್ತಾರೆ. ಹಾಗೆ ಅವರು ಅಯ್ಯಪ್ಪ ಅವರು ಹೆಂಡತಿ ಅವರು ಕೂಡ ಉದಯ ಚಾನಲೆಲ್ಲ ಇದ್ದಾರೆ ಸೀರಿಯಲ್ಲಾಗೆ. ಅವರು ಚೆನ್ನಾಗಿ ಮಾತಾಡಿಸ್ತಾರೆ ನನ್ನ. ಅವರು ಮತ್ತು ಪ್ರೇಮ ಅವ್ರ ತಾಯಿ ಅವರೆಲ್ಲ ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಹೋದರೆ ನೀನು ತಂದ್ಯಾ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ನನ್ನ ಹತ್ರ. ನಾನು ಪ್ರೇಮ ಅವ್ರು ನೋಡಿರೋದು 3 ಸಲ. ಖುಷಿ ಇದೆ. ತಮ್ಮ
ಫೋಟೋ ತೆಗಿತಿಲ್ಲ ಯೂಟ್ಯೂಬಿಗೆ, ನಾಳೆ ಯೂಟ್ಯೂಬ್ ವಿಡಿಯೋ. ಹೌದಾ? ಒಂದು ಊಟ ಮಾಡಿ ಮಲ್ಕೊಂಡಿದ್ದೀನಿ. ಅಕ್ಕನ ರೂಮಿಗೆ ಬಂದೆ. ಶೌರ್ಯ ಅಲ್ಲಿ ಮೇಲ್ಗಡೆ ಆಟ ಆಡ್ತಾ ಇದ್ದೇನೆ. ಹಾಗೆ ನನಗೆ ಸ್ವಲ್ಪ ಸುಸ್ತಾಯಿತು ಅಲ್ಲಿ ಇಲ್ಲಿ ತಿರುಗಿ, ಹಾಗೆ ನಾನಿಲ್ಲಿ ಮಲ್ಕೊಳ್ಳಿಕ್ಕೆ ಬಂದೆ. ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳೆ ಹೊಸದೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.